ಇವರು ರೀನಾ ಅವ್ರ ಅಣ್ಣ ಅಲ್ವಾ? ಇವ್ರಿಗೇನಾಯ್ತು? ಉಸಿರಾಡ್ತಾನೆ ಇಲ್ಲ. ಮೊದಲು ಈ ವಿಷಯ ರೀನಾಗ್ ಹೇಳ್ಬೇಕು. ರೀನಾ ಅವ್ರೆ, ನಿಮ್ಮ ಅಣ್ಣ ಅಲ್ಲಿದ್ದಾರೆ. ಏನು ಅಣ್ಣನ? ಎಲ್ಲಿ? ಅಲ್ಲಿದ್ದಾರೆ, ಬನ್ನಿ. ಅಣ್ಣ ಯಾಕೆ ಇಲ್ಲಿ ಬಿದ್ದದಾನೆ? ಅವ್ನಿಗೆ ಏನಾಯ್ತು? ಅಣ್ಣ, ಅಣ್ಣನ ಗಾಯ ಆಗಿದೆ, ರಕ್ತ ಬರ್ತಿದೆ. ಏನಾಯ್ತು ಅಣ್ಣಗೆ? ಅಣ್ಣ, ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು. ಅಣ್ಣ ಏನಾಯ್ತು? ರೀನಾ, ನಿಮ್ಮ ಅಣ್ಣಗೆ ಉಸಿರು ನಿಂತಿದೆ. ಅಣ್ಣ, ಅಣ್ಣ ಏನಾಯ್ತು? ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ನಾಗಮಣಿನ ಇಡೋದಕ್ಕೆ ಇದೇ ಸುರಕ್ಷಿತವಾದ ಜಾಗ. ನಾಗಮಣಿನ ಪಡೆಯೋದಿಕ್ಕೆ ಅದೆಷ್ಟೋ ವರ್ಷಗಳಿಂದ ಹೊಡೆದಾಟಗಳಾಗಿವೆ. 23 ವರ್ಷದಿಂದ ಹಾವಿನ ದ್ವೇಷ ಕಟ್ಕೊಂಡು ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದು ಇನ್ನೊಬ್ರಿಗೆ ಕೊಡಕ್ಕ. ನಾಗಮಣಿ ನನ್ನಿಂದ ಯಾರಾದ್ರೂ ಕಿತ್ಕೊಳಕ್ ಪ್ರಯತ್ನ ಪಟ್ರೆ ಉಸಿರು ನಿಲ್ಲಿಸ್ದೆ ನಾನು ಬಿಡಲ್ಲ. ಅದು ಯಾರಾದ್ರೂ ಆಗಿರ್ಲಿ, ನಂದೀಶನ ಮಗನಾದ್ರೂ ಸರಿ ಅಥವಾ ನಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗನಾದ್ರೂ ಸರಿ. ತ್ರಿವಿಕ್ರಮ ಸತ್ತೋದ. ನಿಮ್ಮ ಅಪ್ಪನಿಂದಲೇ ನಿನಗೆ ಸಾವು ಬಂದ್ಬಿಡ್ತಲ್ವಾ? ನಿಮ್ಮಪ್ಪ ಸಾಯಿಸಿದ್ದಕ್ಕೆ ಈ ತರ ನಾನೇನಾದ್ರೂ ಸಾಯಿಸಿದ್ರೆ ಅದು ಎಷ್ಟು ಭೀಕರವಾಗಿರ್ತಾ ಇತ್ತು ಅಂದ್ರೆ ಸಾವನ್ ಸುದ್ದಿ ಕೇಳಿದವ್ರೆಲ್ಲಾರ್ಗು ಎದೆಲಿ ಡವ 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 ಅಂತ ಇತ್ತು. ಇನ್ನು ಬಾಕಿ ಇರೋದು ಒಂದೇ, ನಾಗಮಣಿ. ಅದೊಂದು ನಮ್ಮ ಕೈ ಸೇರ್ಬಿಟ್ರೆ ನಾನು ನನ್ನ ಮಗ ಚಿರಂಜೀವಿ ಆಗ್ತೀವಿ. ಇಲ್ಲಿವರೆಗೂ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ನಿಗೂಢವಾಗಿಟ್ಟಿದ್ದೆ. ಇನ್ನು ಮುಂದೆ ತೆರ್ಕೊಳ್ಳುತ್ತೆ ನನ್ನ ಕತೆ. ಬೇಬಿ, ಏನಾಯ್ತಮ್ಮ? ಮಾವ, ಅದು ತ್ರಿವಿಕ್ರಮ್ ಬ್ರೋ ಅಳಿಮಯ್ಯನ. ರೀನಾ, ಏನಾಯ್ತಮ್ಮ? ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೊಮ್ಮಗನಿಗೆ ಏನಾಯ್ತು ಹೇಳು? ಅದು ಅಣ್ಣ ಕಾಡಲ್ಲಿ ಬಿದ್ದಿದ್ದಾನೆ. ಅಳಿಮಯ್ಯನ? ರೀನಾ, ಏನ್ ಹೇಳ್ತಾ ಇದ್ದೆ ನೀನು? ತ್ರಿವಿಕ್ರಮ್ಗೆ ಏನಾಯ್ತು? ಅದು ಅಣ್ಣ ಉಸಿರಾಡ್ತಿಲ್ಲ. ಏನ್ ಹೇಳ್ತಿದ್ಯಾ ರೀನಾ ನೀನು? ತ್ರಿವಿಕ್ರಮ್ಗೆ ಏನಾಯ್ತು? ಏಯ್, ಏನೇನೋ ಮಾತಾಡಬೇಡ. ತಮಾಷೆ ಮಾಡೋ ವಿಷಯ ಅಲ್ಲ ಇದು. ನಾನ್ ಯಾಕೆ ತಮಾಷೆ ಮಾಡ್ಲಿ ಮಾವ? ಅಣ್ಣ ಉಸಿರಾಡೋದನ್ನ ನಿಲ್ಸಿದಾನೆ. ನೀರು ಶಿವನಿ, ನೀರು ತಗೊಂಬ. ಅಮ್ಮ, ಏನಾಯ್ತಮ್ಮ ನಿಂಗೆ? ಅದೇ ನೀರು ತಗೊಂಬನ್ನಿ ಬೇಗ. ಅಮ್ಮ ಎದ್ದೇಳಮ್ಮ. ನನ್ ಮಗ ಎಲ್ಲಿ?
ತ್ರಿವಿಕ್ರಮ್ನ ಸಾಯಿಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯನ ನಾನಂತೂ ಯಾರಿಗೂ ಹೇಳೋದಿಲ್ಲ, ನೀನು ಹೇಳಬಾರ್ದು. ಹೇಳೋದಿಲ್ಲ ಅಂತ ಮಾತು ಕೊಡು, ಮಾತು ಕೊಡು ಶಿವಾನಿ. ಸತ್ಯ ನಾವಿಬ್ಬರಲ್ಲಿ ಉಳಿದೋಗ್ಲಿ. ಮುಂದಿನ ಸರದಿ ನಿನ್ನದೇ. ನಾಗಮಣಿ ನಿನ್ನ ಬಳಿ ಇದೆ ಎಂದು ಚಿಕ್ಕ ಸುಳಿವು ಸಿಕ್ಕರು ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಈಗೇನ್ ಮಾಡ್ಲಿ ಬಾಬಾ? ನಾಗಮಣಿ ನಿನ್ನ ಬಳಿ ಇರುವುದು ಸುರಕ್ಷಿತವಲ್ಲ. ಮತ್ತೆ ಈಗೇನ್ ಮಾಡ್ಲಿ ಬಾಬಾ? ಯಾರು ಕೊಡ್ಲಿ ಅದನ್ನ? ಅದನ್ನ ಸುರಕ್ಷಿತವಾಗಿ ನಿಭಾಯಿಸೋರು ನನ್ನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ನನ್ನ ಸ್ನೇಹಿತರನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಇವಾಗ ನಾಗಮಣಿ ಇರೋದಕ್ಕಿಂತ ಸುರಕ್ಷಿತವಾದ ಜಾಗ ನನ್ಗೆ ಯಾವುದು ಹೊಳಿತಾ ಇಲ್ಲ ಬಾಬಾ. ಸದ್ಯಕ್ಕೆ ಅದು ಅಲ್ಲೇ ಇರಲಿ. ಬೇರೆ ಏನ್ ಪರಿಹಾರ ಇದೆ ಬಾಬಾ? ಪರಿಹಾರದ ಯೋಜನೆಗೆ ನನಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಸದ್ಯಕ್ಕೆ ನಿನ್ನ ಸುರಕ್ಷತೆಯನ್ನ ನೀನೇ ನೋಡಿಕೊಳ್ಳಬೇಕು. ಯಾಕಂದ್ರೆ ಯಾವಾಗ ಬೇಕಾದರೂ ಸಾವು ಎದುರಾಗಬಹುದು. ರೀನಾ ಅವ್ರೆ, ಮಾತಾಡ್ಬೇಕು ಅಂತ ಕರೆದು ಈಗ ಆಕಾಶ ನೋಡ್ತಾ ಕೂತಿದ್ರೆ ಹೇಗೆ? ಅಲ್ಲ, ನಕ್ಷತ್ರಗಳನ್ನ ಎಣಿಸ್ತಾ ಇರ್ಬೋದು ಅನ್ನೋಕೆ ಇನ್ನು ರಾತ್ರಿನೂ ಆಗಿಲ್ಲ. ಮಾತಾಡಿದ್ರೆ ಎಲ್ ಕಣ್ಣಿಂದ ನೀರ್ ಜಾರುತ್ತೋ ಅಂತ ಸುಮ್ಮನೆ ಕೂತಿದ್ದೀನಿ. ಅಲ್ಲ, ನೀವ್ ಎಷ್ಟು ಗಟ್ಟಿವಂತೆ, ನಿಮ್ ಕಣ್ಣಲ್ಲಿ ನೀರ? ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅಣ್ಣನ್ ಕಳ್ಕೊಂಡಿರೋದನ್ನ ಮರೆಯಕ್ ಆಗ್ತಿಲ್ಲ. ಅವನ ಜೊತೆ 20 ಇಯರ್ಸ್ ಸ್ಪೆಂಡ್ ಮಾಡಿದ್ದೀನಿ. ನಾನ್ ಚಿಕ್ಕವಳಿದ್ದಾಗ ನನ್ ಪಾಲಿಗೆ ಅವನೇ ಸೂಪರ್ ಹೀರೋ. ನಾನು ಹಠ ಮಾಡಿದಾಗ ಕೇಳಿದ್ದೆಲ್ಲ ಕೊಡಿಸ್ತಿದ್ದ. ಮಾಮ್ ಡ್ಯಾಡ್ ನನಗ್ ಬೈದ್ರೆ ಬ್ರೋ ನನಗ್ ಸಪೋರ್ಟ್ ಮಾಡಿ ಮಾಮ್ ಡ್ಯಾಡ್ ಮೇಲೆ ಕೋಪ ಮಾಡ್ಕೋತಿದ್ದ. ಎಲ್ಲೆಲ್ಲೋ ಸುತ್ತಾಡಿಸ್ತಿದ್ದ. ನನಗ್ ಡೈಲಿ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ದವನೇ ಅವನು. ನನಗ್ ಸ್ಕೂಲಲ್ಲಿ ಇದ್ದಾಗ ತುಂಬಾ ಜನ ಫ್ರೆಂಡ್ಸ್ ಇರ್ಲಿಲ್ಲ. ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂತಾನು ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಆಫ್ ತ್ರಿವಿಕ್ರಮ್ ರು. ಅವರೇ ನನಗೆ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಬ್ರದರ್ ಅಂಡ್ ಎವ್ರಿಥಿಂಗ್. ನಂದೀಶಾ, ಯಜಮಾನ್ರೆ, ಯಾವಾಗ ಬಂದ್ಯೋ? ಆಗ್ಲಿಂದ ಕಾಣಿಸ್ತಾನೆ ಇರ್ಲಿಲ್ಲ. ಅದು ಯಜಮಾನ್ರೆ, ಮಧುಮತಿನ ಊರಿಗೆ ಕಳ್ಸಿಕೊಟ್ಟು ಈಗ ತಾನೇ ಬಂದೆ. ಏನು, ಮಧು ಊರಿಗೆ ಹೋದ್ಲಾ? ಹೌದು ಯಜಮಾನ್ರೆ. ಇಲ್ಲೇ ಇದ್ರೆ ಮಗನ್ ನೆನಪಾಗಿ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಇದ್ರು. ಅದಕ್ಕೆ ನಾನೇ ಸ್ವಲ್ಪ ದಿನ ಅವ್ರ ಅಣ್ಣನ ಮನೇಲಿರ್ಲಿ ಅಂತ ಕಳ್ಸಿಕೊಟ್ಬಿಟ್ಟು. ನನ್ಗೆ ಅರ್ಥ ಆಗುತ್ತೆ ನಂದೀಶಾ. ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾವೆಷ್ಟೇ ಮರೆಯಕ್ ಪ್ರಯತ್ನ ಪಟ್ರು ಮರೆಯಕ್ಕಾಗೋದಿಲ್ಲ. ನನ್ನ ಮನಸ್ಸು ಭಾರವಾಗಿದೆ. ಆ ದೇವರು ನಮ್ಮ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ದಿದ್ದ ಅನ್ಸುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಆಗಿದೆ ಅನ್ಸುತ್ತೆ ಯಜಮಾನ್ರೆ. ಅದೇನೋ ಗೊತ್ತಿಲ್ಲ ನಂದೀಶಾ, ನನ್ ಮನ್ಸು ಸ್ವಲ್ಪ ಸರಿಗಿರ್ಲಿಲ್ಲ. ಅದಕ್ಕೆ ಬಾಬನ ಹತ್ರ ಹೋಗಿದೆ. ಬಾಬಾನ? ಅವ್ರೇನ್ ಹೇಳಿದ್ರು? ಅವ್ರು ಹೇಳಿದ್ದನ್ನ ಕೇಳಿದ್ರೆ ನೀನು ಗಾಬರಿ ಆಗ್ತೀಯ. ತ್ರಿವಿಕ್ರಮ್ನ ಕೊಂದಿದ್ದು ಸಾಮಾನ್ಯದವರಲ್ಲ. ನಾವ್ ಯಾರನ್ನ ಕೊಂದು ನಾಗಮಣಿನ ಕಿತ್ಕೊಂಡ್ಬಂದು ಅದೇ ಇಚ್ಛಾಧಾರಿ ನಾಗ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಇಚ್ಛಾಧಾರಿ ನಾಗಗಳು ತ್ರಿವಿಕ್ರಮನ ಸಾಯಿಸದ? ಅದೇಕ್ ಸಾಧ್ಯ? ಇಚ್ಛಾಧಾರಿ ನಾಗಗಳಾಕೆ ಅವನನ್ನು ಸಾಯಿಸುತ್ತೆ? ಅದೇ ನಿಗೂಢವಾಗಿರೋದು. ಒಂದು, ನಾಗಮಣಿ ಅವನ ಕೈಲಿತ್ತು ಅಂತ ಅವನ್ನ ಸಾಯಿಸಿರ್ಬೋದು. ಇನ್ನೊಂದು, ನಮ್ಮ ಮಗ ಅಂತ ಸಾಯಿಸಿರ್ಬೋದು. ಇದೇ ರೀಸನ್ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಲ್ಲ, ನಿಜವಾಗ್ಲೂ ಇಚ್ಛಾಧಾರಿ ನಾಗಗಳು ಅವನು ಸಾಯಿಸಿರೋದಾ ಅಥವಾ? ಏನಥವಾ ಇನ್ಯಾರು ಸಾಯಿಸ್ತಾರೆ? ಬಾಬಾ ಹೇಳಿದ್ದಾರೆ ಅಂದ್ಮೇಲೆ ನಂಬಲೇಬೇಕು. ಯಜಮಾನ್ರೆ, ಮೊದಲು ಇಚ್ಛಾಧಾರಿ ನಾಗಗಳನ್ನ ಸಾಯಿಸಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಹುಡುಕ್ತಾನೂ ಇದ್ದೀನಿ. ನೋಡಿ ಯಜಮಾನ್ರೆ, ತ್ರಿವಿಕ್ರಮ್ನ ಸಾಯಿಸಿರೋದು ಯಾರೇ ಆಗಿರ್ಬೋದು, ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ.
ಅವ್ರನ್ನ ಸರ್ವನಾಶ ಮಾಡ್ತೀನಿ. ಅಲ್ಲೋ ದಿಗ್ವಿಜಯ, ಏನೋ ಹೇಳ್ಬೇಕು ಅಂತ ಎಲ್ರನ್ನೂ ಕರೆಸಿ ನೀ ನೋಡಿದ್ರೆ ಏನು ಮಾತಾಡದೆ ಸುಮ್ನೆ ಕೂತ್ ಬಿಟ್ಟಿದೀಯಲ್ಲ. ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕು. ಕೆಲವ್ರಿಗೆ ಕೋಪ ಬರ್ಬೋದು, ಕೆಲವ್ರಿಗೆ ಭಯನೂ ಆಗ್ಬೋದು, ಮುಂದೇನು ಅಂತ ಆತಂಕನೂ ಆಗ್ಬೋದು. ಆದರೆ ನಿಮ್ಗೆ ಹೇಳದೆ ಬೇರೆ ದಾರಿನೇ ಇಲ್ಲ. ಅಂಥದ್ದೇನಾಯ್ತಪ್ಪ? ತ್ರಿವಿಕ್ರಮ್ದು ಸಹಜ ಸಾವಲ್ಲ, ಯಾರೋ ಅವನ್ನ ಸಾಯಿಸಿ. ದಿಗ್ವಿಜಯ, ಏನೋ ಹೇಳ್ತಾ ಇದೀಯಾ? ಅಲ್ಲ ಬಾಬುಜಿ, ಅಳಿಮೈಯನ್ನ ಸಾಯಿಸಿದಾರ? ಯಾಕೆ? ಯಾರು ಸಾಯಿಸಿದ್ರು? ದ್ವೇಷದಿಂದ ಹೀಗ್ ಮಾಡಿದಾರ? ಅವನ ಮೇಲೆ ಯಾರಿಗ್ ದ್ವೇಷ ಇತ್ತು? ಮಾತಾಡಿ ಡ್ಯಾಡ್, ಯಾರು ಈ ತರ ಮಾಡಿರೋದು? ತ್ರಿವಿಕ್ರಮ್ನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಆ ಇಚ್ಛಾಧಾರಿ ನಾಗಗಳು. ಇಚ್ಛಾಧಾರಿ ನಾಗಗಳ? ಹೌದಮ್ಮ, ಇಷ್ಟು ವರ್ಷ ಬಿಟ್ಟು ಬಿಡದೆ ಈ ಮನೆನ ಕಾಡ್ತಿರೋ ನಾಗ ಸರ್ಪಗಳೇ ತ್ರಿವಿಕ್ರಮ್ನ ಕೊಂದಿದ್ದು. ಅದಕ್ಕೆ ಅವನ ಮೈಯೆಲ್ಲ ನೀಲಿಗಟ್ಟಿರೋದು. ಹಾಗಂತ ಯಾರು ಹೇಳಿದ್ ಬಾಬುಜಿ? ಭೈರವ ಬಾಬಾ ಅದಕ್ಕೆ ಪರಿಹಾರನೂ ಹೇಳಿದ. ಏನ್ ಪರಿಹಾರ? ಸರ್ಪಯಾಗ. ಸರ್ಪಯಾಗ? ಏನ್ ಮಾತಾಡ್ತಾ ಇದೀಯ ದಿಗ್ವಿಜಯ? ಸರ್ಪಯಾಗ ಮಾಡ್ಬೇಕಾ? ಸರ್ಪಗಳನ್ನ ನಾಶ ಮಾಡ್ಬೇಕಾ? ಹೌದಮ್ಮ, ಅದಕ್ಕೆ ಈ ನಿರ್ಧಾರ ಮಾಡಿರೋದು. ದಿಗ್ವಿಜಯ, ಹಾವನ್ನ ದೇವರು ಅಂತ ತಿಳಿದು ಪೂಜೆ ಮಾಡೋ ವಂಶ ನಮ್ದು. ಅಂಥ ಸಂಸ್ಕೃತಿಯನ್ನ ಬಿಟ್ಟು ಸರ್ಪಯಾಗ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀಯಾ? ಈ ನಿರ್ಧಾರ ತಪ್ಪು. ಇದರಿಂದ ಕೆಟ್ಟದ್ದಾಗುತ್ತೆ ವಿನಃ ಒಳ್ಳೇದಾಗುದಿಲ್ಲಪ್ಪ. ಇದು ತಪ್ಪು ತಪ್ಪು. ಗುರುಗಳ ಮಾತಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಮಗೆ ಕಾಟ ಕೊಟ್ಟಿರೋ ಸರ್ಪಗಳನ್ನ ಕೊಂದೆ ನಮಗೆ ಬೇರೆ ದಾರಿನೇ. ಸೇಡಿನ ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಕು. ಇಡೀ ಸರ್ಪ ಸಂಕುಲವೇ ನಾಶ ಆಗುತ್ತೆ. ಯಾವ ಸೇಡು ಉಳಿಯೋದಿಲ್ಲ. ಹಾಗಾದ್ರೆ ಬಾಬುಜಿ ಎಲ್ಲಾ ಹಾವುಗಳನ್ನ ಸಾಯಿಸ್ತೀರಾ? ಇಲ್ಲ, ಸರ್ಪಯಾಗ ಮಾಡ್ತಿರೋದು ಬರೀ ಗಂಡ ಹಾವನ್ನ ಬಲಿ ಕೊಡೋದಕ್ಕೆ. ಆಗ ಸರ್ಪ ಸಂತತಿನೇ ಇರಲ್ಲ, ನಮ್ಗೆ ಯಾವ ತೊಂದರೆನೂ ಇಲ್ಲ. ಅಂಕಲ್ ಬೇಡ, ಮುಂದೆ ಆಗೋ ಅನಾಹುತಕ್ಕೆ ನಾವೇ ದಾರಿ ಮಾಡ್ಕೊಟ್ ಹಾಗಾಗುತ್ತೆ. ನೀವುಗಳು ಭಯ ಪಡೋ ಅಗತ್ಯ ಇಲ್ಲ. ಸರ್ಪಯಾಗದಿಂದ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಾಗಲ್ಲ. ಗುರುಗಳು ಹೇಳಿದ್ದಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನನಗೊಪ್ಪಿಗೆ ಇದೆ. ನೀನೊಬ್ನೇ ಅಲ್ಲ, ಎಲ್ಲರೂ ಒಪ್ಲೇಬೇಕು. ಒಪ್ತಾರೆ. ನಮಗೆ ಕಾಟ ಕೊಟ್ಟಿರೋ ಸರ್ಪಗಳನ್ನ ಕೊಂದೆ ನಮಗೆ ಬೇರೆ ದಾರಿನೇ. ಇಡೀ ಸರ್ಪ ಸಂಕುಲವೇ ನಾಶ ಆಗುತ್ತೆ. ಬಾಬಾ, ಸರ್ಪಯಾಗದ ಫಲ ಸಿಗೋದಿಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು? ತುಂಬಾ ಸಮಯ ಹಿಡಿಯಬಹುದು ವಿಷಯ. ಏಕೆಂದರೆ ಈಗಾಗಲೇ ಇಚ್ಛಾಧಾರಿ ನಾಗಗಳಿಗೆ ಸರ್ಪಯಾಗದ ಸೂಚನೆ ದೊರಕಿರುತ್ತದೆ.
ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಜಾಗಕ್ಕೆ ಪ್ರಯಾಣ ಬೆಳೆಸಬೇಡಿ. ಅಂದ್ರೆ ಸರ್ಪಗಳು ತಪ್ಪಿಸ್ಕೊಂಡ್ಬಿಡ್ತಾವ? ಅಸಾಧ್ಯ. ನಾಗಸರ್ಪಗಳು ಅತಳ ವಿತಳ ಪಾತಾಳ ಎಲ್ಲೇ ಅಡಗಿದ್ದರೂ ಈ ಯಾಗಾಗ್ನಿಯ ಹತ್ತಿರ ಬರಲೇಬೇಕು. ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಏನಾದ್ರೂ ಹುಡುಕಿದ್ರೆ ಪಾಪ? ಈ ಯಾಗದ ಶಕ್ತಿಯ ಬಗ್ಗೆ ನಿಮಗಿನ್ನೂ ಅರಿವಿಲ್ಲ. ಜನಮೇಜಯನ ಸರ್ಪಯಾಗದಿಂದ ತಪ್ಪಿಸಿಕೊಳ್ಳಲು ವಾಸುಕಿಗೆ ಸಾಧ್ಯವಾಗಲ್ಲ. ಇನ್ನು ಆದಿಶೇಷ. ಹಾಗಾದ್ರೆ ಆದಿಶೇಷ ಇಲ್ಲಿಗೆ ಬಂದೇ ಬರ್ತಾನೆ, ಅವ್ನ್ ಬಲಿ ಹಾಗೆ ಆಗ್ತಾನೆ? ಖಂಡಿತ. ಆದರೆ ಅದು ಅಷ್ಟು ಸುಲಭವಲ್ಲ. ಆದಿಶೇಷನನ್ನು ಬಲಿ ತೆಗೆದುಕೊಳ್ಳಬೇಕಾದರೆ ಮೊದಲು ಅವನ ಶ್ರೇಯಸ್ಸಿಯನ್ನು ಎದುರಿಸಬೇಕು. ಇಚ್ಛಾಧಾರಿ ನಾಗಿಣಿನ ಆದಿಶೇಷನನ್ನು ನಾಶ ಮಾಡಲು ಕಠಿಣವಾಗುತ್ತಿರುವುದೇ ಅವಳಿ. ಆದಿಶೇಷನನ್ನು ಕಾಪಾಡಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾಳೆ. ಇಚ್ಛಾಧಾರಿ ನಾಗಿಣಿ ಪ್ರಯತ್ನ ಯಶಸ್ವಿ ಆದ್ರೆ ಯಾಗ ನಿಂತೋಗುತ್ತಾ? ಅಡ್ಡಿಯಾಗಬಾರದು ಅಂತಾನೆ ಈ ಯಾಗವನ್ನು ಮಾಡುತ್ತಾಳೆ. ಏನ್ ಮಾಡ್ತೀರಾ ಬಾಬಾ? ನಾನು ಮಾಡುತ್ತಿರುವ ಪೂಜೆ ನಿಮ್ಮ ಪಾಲಿಗೆ ರಕ್ಷಕವಚ, ಆದರೆ ಅವಳ ಪಾಲಿಗೆ ಮೃತ್ಯು ಕವಚ. ನನ್ನ ಮಂತ್ರ ಶಕ್ತಿಯಿಂದ ಅವಳನ್ನು ಬಂಧಿಸುತ್ತೇನೆ. ಅವಳ ಶಕ್ತಿಗಳು ಕೆಲಸ ಮಾಡದಂತೆ ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಅವಳು ವೀಕ್ ಆಗ್ತಾಳೆ, ಆಗ ಅವಳನ್ನ ಎದುರಿಸೋದು ಸುಲಭ ಅಲ್ವಾ ಬಾಬಾ? ನನ್ನ ಉದ್ದೇಶವು ಓಂ ಹ್ರೀಂ ಹ್ರೂಂ ಫಟ್ ಫಟ್ ಸ್ವಾಹ. ಬಾಬಾ ಏನಿದು? ಉಂಗುರ. ಇದು ಇಚ್ಛಾಧಾರಿ ನಾಗಿಣಿಯ ಕೈ ಸೇರಬೇಕು. ಇದರಿಂದ ಅವಳ ರೂಪ ಬದಲಿಸಲು ಸಾಧ್ಯವಿಲ್ಲ. ಹಾಗೆ ಅವಳ ಯಾವ ಶಕ್ತಿಯೂ ಕೆಲಸ ಮಾಡುವುದು. ಇದನ್ನ ಅವಳ ಕೈಗೆ ಹೇಗೆ ತೋರಿಸೋದು? ಅವಳಿಗೆ ಅನುಮಾನ ಬರಲ್ವಾ? ಇದೆ. ಈ ಉಂಗುರದ ಗುಣವಿಶೇಷ. ಇದು ಅದೃಶ್ಯ ಉಂಗುರ. ಇದು ಯಾವುದೇ ಕಾರಣಕ್ಕೂ ಅವಳಿಗೆ ಕಾಣಿಸಿಕೊಳ್ಳುವುದಿಲ್ಲ. ಇದರಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಅವಳಿಗೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಅಷ್ಟು ಅವಳ ಕೈಗೆ ಸೇರುವಾಗ ಮಾಡಿ ಬಾಬಾ. ಏನಿದು? ಬೆಳ್ಳಗೇನೋ ಸ್ಪರ್ಶ ಆದಾಗಾಯ್ತಲ್ಲ, ಏನು ಕಾಣಿಸ್ತಿಲ್ವಲ್ಲ? ಏನೂ ಇಲ್ಲ, ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಇಚ್ಛಾಧಾರಿ ನಾಗಿಣಿ, ಇದೇನ್ ಬಾಬಾ ಇಷ್ಟೊಂದು ಖುಷಿಯಾಗಿದ್ದೀರಾ? ಇಚ್ಛಾಧಾರಿ ನಾಗಿಣಿ ನನ್ನ ಸರ್ಪಯಾಗದ ಶಕ್ತಿಗೆ ತುತ್ತಾದ್ಲು. ಇನ್ನು ಅವಳು ನನ್ನ ಸರ್ಪಯಾಗವನ್ನು ತಡೆಯಲು ಸಾಧ್ಯವೇ ಇಲ್ಲ. ಅವಳ ಶಕ್ತಿಯೂ ಕೆಲಸ ಮಾಡುವುದು. ಎಂತ ಮಾತು ಹೇಳಿದ್ರಿ ಬಾಬಾ. ಸರ್ಪಯಾಗದಲ್ಲಿ ಅರ್ಧ ಗೆದ್ದಷ್ಟೇ ಖುಷಿ ಆಯ್ತು. ನನಗೂ ಅಷ್ಟೇ. ನಾಗಿಣಿ ಎಲ್ಲಿ ತೊಂದರೆ ಕೊಟ್ಬಿಡ್ತಾಳು ಅಂತ ಭಯ ಕಾಡ್ತಾ ಇತ್ತು. ಬಾಬಾ ಇನ್ಯಾಕ್ತಡ ಸರ್ಪಯಾಗ ಶುರು ಮಾಡೋಣ? ಶುರುವಾಗಲಿ, ಆದರೆ ಅವಸರ. ಇಡೀ ಭೂಮಂಡಲವೇ ಕಂಪಿಸುವ ಕ್ಷಣಗಳು ಅಲ್ಲೋಲ ಕಲ್ಲೋಲವಾಗಬಹುದು. ಗಂಡು ಸರ್ಪಗಳು ಅವರ ರಾಜ ಆದಿಶೇಷನ ಸಹಿತ ದಹನವಾಗುವ ಸಮಯವಿದು. ಅರಿಯದೆ ಇನ್ಯಾವುದೋ ಅಡ್ಡಿ ಎದುರಾಗಬಹುದು. ಪ್ರಾಣಾಪಾಯವೂ ಎದುರಾಗಬಹುದು. ಯಾವುದೇ ಕಾರಣಕ್ಕೂ ಯಾಗ ನಿಲ್ಲಿಸಬಾರದು. ಯಾಗ ನಿಲ್ಲಿಸಿದರೆ ನಿನ್ನ ಪ್ರಾಣಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಯಾವುದೇ ಕಾರಣಕ್ಕೂ ಯಾಗ ನಿಲ್ಸಲ್ಲ ಬಾಬಾ. ಸರಿ, ಕುಳಿತು. I'm in love with you.
ಲವ್ ಯು ಅಜಿತ್. ಈ ಮಾತು ನನ್ನ ಮನಸ್ಸಿನಿಂದ ಬಂದಿರೋದಿರೋದು. ಯಾಕೆ ಹೀಗೆ ಕೂತಿದ್ಯಾ ಅಜಿತ? ಏನಾಯ್ತು? ಅಪ್ಪಾಜಿ, ನಮ್ಗಳ ಜೊತೆನೆ ಸರಿಯಾಗಿ ಮಾತಾಡ್ತಾ ಇಲ್ಲ ಇವನು. ಇವನ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಅಂತದ್ದೇನಾಯ್ತು ಅಜಿತ? ಅಪ್ಪಾಜಿ, ಆ ಹುಡುಗಿ ನನ್ನನ್ನು ತುಂಬಾನೇ ಹಚ್ಕೊಂಡಿದ್ದಾಳೆ. ಅವಳ ಖುಷಿನ ನೋವನ್ನ ಎಲ್ಲದೂ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದಾಳೆ. ಬರ್ತಾ ಬರ್ತಾ ನನಗೆ ತುಂಬಾ ಹತ್ರ ಆಗ್ತಾ ಇದ್ದಾಳೆ. ಅದಕ್ಕೆ ನೀನು ಖುಷಿ ಪಡಬೇಕು ಅಜಿತ. ಯಾಕೆ ಅಂದ್ರೆ ನೀನು ಪಡ್ತಿರೋ ಶ್ರಮಕ್ಕೆ ಫಲ ಸಿಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ನಾವು ಅಂದ್ಕೊಂಡಿದ್ಕಿಂತ ತುಂಬಾ ಬೇಗನೆ ಆ ಹುಡುಗಿ ಇವ್ರ ಕಡೆ ವಾಲ್ತಾ ಇದ್ದಾಳೆ ಅಂತ ಆಯ್ತು. ಪರಿಸ್ಥಿತಿ ನೀವು ಅಂದ್ಕೊಂಡಿರೋಷ್ಟು ಸುಲಭ ಇಲ್ಲ, ಅಲ್ಲಿ ಬೇರೆನೇ ಇದೆ. ಅಂತದ್ದೇನಾಗಿದೆ ಅಣ್ಣ? ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳಂತೆ. ಏನೋ ಅವಳು ನಿನ್ನನ್ನ ಪ್ರೀತಿಸ್ತಿದ್ದಾಳಂತ? ಹಾಗಂತ ಹೇಳಿದ್ಲ ಅವಳು? ಹೌದು, ನೇರವಾಗಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ಲು. ನೀವೇನಂದ್ರಿ? ನಾನೇನು ಉತ್ತರ ಕೊಟ್ಟಿಲ್ಲ. ಯಾಕಜಿತ? ನೀನ್ ಅವಳಿಗೆ ಉತ್ತರ ಕೊಡು. ನಿನ್ನನ್ ಕಂಡ್ರೆ ನನಗಿಷ್ಟ ಅಂತ ನೀನ್ ಅವಳಿಗೆ ಹೇಳ್ಬೇಕು. ಇಲ್ಲ, ನನ್ನ ಮನಸ್ಸು ಅದಕ್ಕೆ ಒಪ್ತಾ ಇಲ್ಲ. ಯಾಕೆ? ಅವಳು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾನು ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ರೆ ಅವಳನ್ನ ಮದುವೆ ಆಗ್ಬೇಕಾಗತ್ತೆ. ನಮ್ ಗುರಿನೂ ಅದೇ ತಾನೇ ಅಣ್ಣ. ನಮ್ ಗುರಿ ಅವಳನ್ನ ಮದುವೆ ಆಗೋದಲ್ಲ, ಆದಿಶೇಷ ಶಿವಾನಿನ ಬಲಿ ಪಡೆಯೋದು. ಅದಕ್ಕೆ ಇರೋ ದಾರಿನೇ ಇದಲ್ವಾ? ಹಾಗಂತ ರೀನಾಗೆ ಮೋಸ ಮಾಡಕ್ಕಾಗತ್ತಾ? ನನ್ನ ಪ್ರೀತಿಗೆ ದ್ರೋಹ ಮಾಡ್ದಂಗೆ ಆಗಲ್ವಾ? ಆದಿಶೇಷ ಮತ್ತು ಶಿವಾನಿನ ಸಾಯಿಸೋಕೆ ಇರೋ ದಾರಿನೇ ಇದಲ್ವಾ ನಮ್ಗೆ? ಹುಡ್ಕೋಣ, ಬೇರೆ ದಾರಿ ಸಿಗ್ಬೋದು. ರೀನಾ ನನ್ನನ್ನು ತುಂಬಾ ನಂಬಿದಾಳೆ. ನಾನು ಪ್ರೀತಿಸೋ ನಾಟಕ ಆಡಿ ಮದುವೆ ಆದ್ರೆ ಅವಳು ನಂಬಿಕೆ ಮುರಿದಂಗೆ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಅವಳ ಹತ್ರ ನಿಜ ಹೇಳಿ ಪ್ರೀತಿನ ಇಲ್ಲಿಗೆ ನಿಲ್ಸೋಕೆ ಹೇಳ್ಬೇಕಂತ ಇದ್ದೀನಿ. ಅಜಿತ, ನೀನು ಗರುಡ ಲೋಕದವನು ಅನ್ನೋದನ್ನ ಮರಿತಾ ಇದ್ಯಾ ಅಜಿತ? ನೀನು ಭೂಲೋಕಕ್ಕೆ ಬಂದಿರೋ ಉದ್ದೇಶನೇ ಬೇರೆ. ಮನುಷ್ಯರ ರೀತಿ ದಯಾ ದಾಕ್ಷಿಣ್ಯಗಳನ್ನು ಬೆಳೆಸಿಕೊಂಡು ಗರುಡ ಲೋಕಕ್ಕೆ ವಂಚನೆ ಕೊಡುವಂತ ಕೆಲಸ ಮಾಡಬೇಡ ಅಜಿತ. ಅಪ್ಪಾಜಿ, ಅದು ಹಾಗಲ್ಲ. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ನಿನಗೆ ಬೇರೆ ಆಯ್ಕೆಗಳು ಇಲ್ಲ ಅಜಿತ. ನೀನು ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳಲೇಬೇಕು. ನೀನು ಅವಳ ಪ್ರೀತಿನ ಒಪ್ಕೊಂಡಿರೋ ವಿಷಯ ಆದಷ್ಟು ಬೇಗ ನನ್ನ ಕಿವಿಗೆ ಬೀಳಬೇಕು. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ಇದೇ ನನ್ನ ಮನೆಯ ನಿರ್ಧಾರ. ಇವನ್ ಯಾಕೆ ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ? ಆದಿಶೇಷ, ನಿಂತ್ಕೋ ನಿಂತ್ಕೋ ಆದಿಶೇಷ. ನಾಗಿಣಿಯಾಗಿ ಬದಲಾಗಕ್ಕೂ ಆಗ್ತಿಲ್ಲ. ಆದಿಶೇಷ ಸರ್ಪಯಾಗ ನಡೀತಿರೋ ಕಡೆನೆ ಹೋಗ್ತಿರೋ ಹಾಗಿದೆ. ಆದಿಶೇಷ, ಪರಮೇಶ್ವರ, ದಯವಿಟ್ಟು ನನ್ನ ಆದಿಶೇಷನ ಉಳಿಸ್ಕೊಡು. ಅವನಿಗೆ ಏನು ಆಗ್ಬಾರ್ದು. ನಾನು ಒಂದು ಕ್ಷಣ ಸುಮ್ಮನೆ ಇದ್ರು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ವಾಸುಕಿ ಹತ್ರನೇ ಪರಿಹಾರ ಕೇಳಬೇಕು. ಶತ್ರುವಿನ ದರ್ಶನಕ್ಕೆ ಸನ್ನದ್ಧರಾಗಿ ಆದಿಶೇಷ ಈ ಕಡೆಯೇ ಬರುತ್ತಿದ್ದಾನೆ. ಆದಿಶೇಷ ಸರ್ಪ ಆವಾಹಯಾಮಿ. ಆದಿಶೇಷ ಆವಾಹಯಾಮಿ. ಜೈ ಮಹಾಕಾಲ. ಬಾಬಾ, ಇನ್ನು ಆದಿಶೇಷ ಬಂದೇ ಇಲ್ಲ. ಅಲ್ಲಿ ನೋಡು. ನಿನ್ನ ಶತ್ರು ಆದಿಶೇಷ.